ಬ್ಯಾಕ್ ಗ್ರೌಂಡ್ ನೋಡಿ ಎಲ್ಲರ ಕಣ್ಣು ಎಷ್ಟು ಖುಷಿಯಾಗಿದ್ದಾರೆ. ಇನ್ನೊಂದು ವಿಷಯ ಗೈಸ್, ಯಾವಾಗ ಶೂಟಿಂಗ್ ಆಗುತ್ತೆ ಅವತ್ತೇ ನನ್ನ ಮುಖದಲ್ಲಿ ಪಿಂಪಲ್ ಬರುತ್ತೆ. ನಾನೇ ಕಣ್ಣು ಹಾಕ್ಬಿಟ್ಟಿರ್ತೀನಿ. ನನ್ನ ಹುಡುಗನ ಕಣ್ಣು ನನ್ಗೆ ಬೀಳಲ್ಲ. ಗೈಸ್ ಮಸ್ತಾಗಿ ಬಂದಿದೆ ಮಾತ್ರ. ವಾವ್ ಮೂಮೆಂಟ್ ಇದು. ವಾವ್ ಮೂಮೆಂಟು ತುಂಬಾ ಸಖತ್ತಾಗಿ ಮೂಮೆಂಟ್ ಕೊಟ್ಟಿದ್ದಾರೆ. ಸ್ವಲ್ಪನೂ ಶೇಕ್ ಆಗದೆ ಇರೋ ತರ ಮೇಂಟೈನ್ ಮಾಡಿದ್ದಾರೆ. ಹೌದು ಗೈಸ್, ನನ್ನನ್ನು ಇಲ್ಲಿ ತುಂಬಾ ಸ್ವಂತ ಮಮ್ಮಿ ತರ ನೋಡ್ಕೊಂಡವ್ರೆ. ಹಾಗೆ ಇಲ್ಲಿ 3 ಜನ ಅಣ್ಣನವ್ರು ಕೂಡ ಇದ್ದಾರೆ ನನಗೆ. ಅವ್ರು ಕೂಡ ಅಷ್ಟೇ. ಮಂಗಳೂರಲ್ಲಿದ್ರೆ ಅವ್ರ ಮಮ್ಮಿ, ಬೆಂಗಳೂರಲ್ಲಿದ್ರೆ ನಾನೇ ಮಮ್ಮಿ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಶೂಟ್ ಎಲ್ಲ ಮುಗಿಸಿ ಇವಾಗ ಯುವರಾಜ್ ಅವ್ರ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಮತ್ತು ಸನ್ನಿಗೆ ಇಷ್ಟ ಯುವರಾಜ್ ಅವ್ರ ಮನೆ. ನನಗಂದ್ರೆ ತುಂಬ ಮೆಮೊರೀಸ್ ಇದೆ ಅವರಿಗೆ. ಮನೇಲಿ ಅಪ್ಪ ಹೆವಿ ಮೆಮೊರೀಸ್ ಇದೆ ಗೈಸ್ ನನಗೆ. ಮಂಗಳೂರಲ್ಲಿದ್ರೆ ಅವರಮ್ಮ ಮಮ್ಮಿ, ಬೆಂಗಳೂರಲ್ಲಿದ್ರೆ ನಾನೇ ಮಮ್ಮಿ. ಹೌದು ಗೈಸ್, ನನ್ನನ್ನು ಇಲ್ಲಿ ತುಂಬಾ ಸ್ವಂತ ಮಮ್ಮಿ ತರ ನೋಡ್ಕೊಂಡವ್ರೆ. ಹಾಗೆ ಇಲ್ಲಿ 3 ಜನ ಅಣ್ಣನವ್ರು ಕೂಡ ಇದ್ದಾರೆ ನನಗೆ. ಅವ್ರು ಕೂಡ ಅಷ್ಟೇ. ಸನ್ನುನ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡಿದಾಗ ಸನ್ನುಗೆ ಒಂದು ಮಾತು ಹೇಳಿದ್ದೆ. ಏನಂತ ಅಂದ್ರೆ ಎಜುಕೇಶನ್ ಮುಗಿಸಿದ ಮೇಲೆ ನೀವು ವರ್ಕಿಗೆ ಬ್ಯಾಂಗ್ಳೂರ್ಗೆ ಬರಬೇಕು ಅಂತ ಹೇಳಿದ್ದೆ. ಸೊ ಪ್ರಾಮಿಸ್ ತಗೊಂಡು ಸನ್ನು ಬ್ಯಾಂಗ್ಳೂರ್ಗೆ ನಾನು ಹೇಳ್ದಂಗೆ ಎಜುಕೇಶನ್ ಮುಗಿಸಿದ ತಕ್ಷಣನೇ ಅವರು ಬ್ಯಾಂಗ್ಳೂರ್ಗೆ ಬಂದ್ರು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸನ್ನು ಎಜುಕೇಶನ್ ಮುಗಿಸಿ ಬ್ಯಾಂಗ್ಳೂರ್ಗೆ ಬಂದ್ಮೇಲೆ ನಮ್ಮನೇಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಅವರ ಅಮ್ಮನ ಹತ್ರ ಮಾತಾಡಿ ಸನ್ನು PG ಸಿಗೋವರೆಗೂ ಅವ್ರು ಇಲ್ಲೇ ಇರ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಅವ್ರಿಗೆ ಇನ್ನು ಕೆಲಸ ಸಿಕ್ಕಿರ್ಲಿಲ್ಲ, PG ಸಹ ಸಿಕ್ಕಿರ್ಲಿಲ್ಲ, ಅಲ್ಲಿವರೆಗೂ ಇಲ್ಲೇ ಮನೇಲಿ ಇರ್ಲಿ ಅಂತ ಕೂಡ ಹೇಳಿದ್ದೆ. ಸೊ ಅದೇ ಮನೆಗೆ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಅಂತ ಬಂದಿದೀವಿ. ಸನ್ನುಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಆ ತರ ನೋಡ್ಕೊಂಡಿದ್ದಾರೆ ಸನ್ನುನ. ಸೊ ಸನ್ನು ಇವಾಗ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ, ಲೈವ್ ಆಗಿ ನೀವೇ ಕೇಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ ಇವ್ರ ಮನೇಲಿ ಇವರು ಡ್ಯಾಡಿ ಮತ್ತೆ 3 ಅಣ್ಣನವ್ರು ಇದ್ದಾರೆ. ಸೊ ನಾನು ಇಲ್ಲಿದ್ದೆ ಗೈಸ್ ಸ್ವಲ್ಪ ಟೈಮಲ್ಲಿ. ಸೊ ಅವಾಗ ನಾನು ಹೆಂಗ್ ನೋಡ್ಕೊಂಡಿದ್ದಾರೆ ಅಂದ್ರೆ ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟು ಬೆಂಗಳೂರು ಬಂದಾಗ ಗೈಸ್ ಫಸ್ಟ್ ನಾನು ಇದೇ ಮನೆಯಲ್ಲಿ ಇದ್ದಿದ್ದು. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವಾಗ ನನಗೆ PG ಕೂಡ ಅಷ್ಟೇ ಅರೇಂಜ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ನನ್ನನ್ನು ಇವರೇ ನೋಡ್ಕೊಂಡಿದ್ದು. ಸೊ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಇವರು 5 ಜನ ಕೂಡ 5 ಬಗೆದು ಏನೇನೋ ನಂಗೆ ತಂದು ಕೊಡ್ತಿದ್ರು. ನಾನು ಕೇಳೇ ಇಲ್ಲ, ಅದನ್ನೆಲ್ಲ ತಂದು ಕೊಡ್ತಿದ್ರು. ನಾನು ತಿನ್ನಿಲ್ಲ ಅಂದ್ರು ತಿನ್ನು 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 ಅಂತಲೇ ಮಮ್ಮಿ ತಿನ್ನಿಸ್ತಾನೆ ಇದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ. ಮತ್ತು ಏನು ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಈ ಮನೇಲಿ ರಾಣಿ ಥರ ಆರಾಮಾಗಿ ಕೂತಿದ್ದೆ ಗೈಸ್, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದನ್ನು ಲೈಫ್ ಲಾಂಗ್ ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಅದು ಅಣ್ಣನವರು ಅಷ್ಟೇ ನಾನು ತುಂಬ ಚೆನ್ನಾಗಿ ಪ್ರೀತಿನ ತಂಗಿ, ಸ್ವಂತ ತಂಗಿ ಥರ ನೋಡ್ಕೊಂಡವ್ರೆ. ಆಗ ಅಮ್ಮ ಕೂಡ ಅಷ್ಟೇ. ಸೊ ಲೈಫ್ ಲಾಂಗ್ ಮರೆಯಲ್ಲ ಗೈಸ್. ಥ್ಯಾಂಕ್ ಯು ಮಾ. ಗೈಸ್ ಇವಾಗ ಫೈನಲಿ ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಯಿತು. ಇವನ್ ಮುನ್ನೂದು ಕೂಡ ಅಷ್ಟೇ. ಹೀರೋ ಕಾಸ್ಟ್ಯೂಮ್ ಚೇಂಜ್ ಆಯ್ತು. ಇವಾಗ ನಾನು ವೈಟ್ ಹಾಕೊಂಡಿರ್ತೀನಿ, ಸನ್ನು ರೆಡ್ ಹಾಕೊಂಡಿರ್ತಾರೆ. ನನ್ನ ತೋರಿಸ್ಬೇಕು ಕ್ಲಿಯರ್ ಆಗಿ. ನಾನು ವೈಟ್ ಅಂಡ್ ಬ್ಲ್ಯಾಕು, ಸನ್ನು ರೆಡ್ ಅಂಡ್ ಬ್ಲ್ಯಾಕು. ಆಮೇಲೆ ಶೂಟು ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡ್ತಾರಮ್ಮ. ಓಕೆನಾ? ಓಕೆ. ಸೊ ಗೈಸ್ ಹೆಲ್ಮೆಟ್ ಈಗ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಗೈಸ್ ಇವಾಗ ಒಂದು ಹೊಸ ಪ್ಲೇಸ್ಗೆ ಹೋಗ್ತಾ ಇದೀವಿ. ಯಾವ ಥರ ಪ್ಲೇಸ್ಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಹೋಗಿ ಒಳ್ಳೆ ಪ್ಲೇಸಲ್ಲಿ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಪಾಪ ಅವ್ರಿಗೂ ಹುಷಾರಿಲ್ಲ, ಕಲಾಕಾರರಿಗೆ. ಆದರೂ ಶೂಟ್ ಮಾಡಬೇಕು. ಡಿಂಪಲ್ಲೇ ತೋರಿಸ್ತವ್ರೆ. ಇಲ್ಲ ನೋಡಿದ್ದು ನಿದ್ದೆ ಗಂಡಲ್ಲಿ ಇದ್ನಲ್ಲ, ಮಲ್ಕೊಂಡಿದ್ವಲ್ಲ. ಓಕೆ ಬನ್ನಿ ಹೊರಡೋಣ. ಶೂಟ್ಗೆಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಈ ವಿಧಾನಸೌಧ ಮುಂದೆ ಒಂದು ಶೂಟ್ ಇದೆ. ಸನ್ನು ಇಲ್ಲಿದ್ದಾರೆ, ಮುನ್ನು ಅಲ್ಲಿದ್ದಾರೆ, ಕ್ಯಾಮ್ರಾಮನ್ ಅಲ್ಲಿದ್ದಾರೆ. ಅವ್ರ ಪ್ರಿಪ್ರೇಷನ್ಸ್ ಅವ್ರು ಮಾಡ್ಕೋತಾ ಇದ್ದಾರೆ. ಗಾಯ್ಸ್ ಈ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಇಲ್ಲ ನಿಮಗೆ ಆಲ್ಬಮ್ ಸಾಂಗ್ ಅನಿಸ್ತಿರ್ಬೋದು. ಸೊ ಈ ವಿಡಿಯೋ ಶೂಟ್ ಮುಗ್ದಿದ ತಕ್ಷಣವೇ ನಮ್ಮ ಲವ್ ಸ್ಟೋರಿ ಮತ್ತು ನಮ್ಮ ಮದುವೆ ಯಾವಾಗ ಅನ್ನೋ ವಿಡಿಯೋನ ಖಂಡಿತವಾಗ್ಲೂ ನಾವು ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ನೀವು ಕೂಡ ಖುಷಿ ಪಡ್ತಾ ಇರಿ. ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದು ನಮ್ಮ ಕೆಲಸ. ಸೊ ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ನಿಮಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ರೀಚ್ ಆಗಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸ್ಟಾರ್ಟ್. ಮಕ್ಕಳುಗಳಿದ್ದಂಗೆ ಇರ್ತೀವಿ. ಮಾತಾಡಪ್ಪ. ಗಾಯ್ಸ್ ಇವಾಗ ವಿಧಾನಸೌಧ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಬ್ಯಾಕ್ಗ್ರೌಂಡು ಸಖತ್ತಾಗಿ ಬರ್ತಾಯಿದೆ ಮತ್ತು ಈ ಕಡೆಯಿಂದ ಲೈಟಿಂಗ್ಸ್ ಇರೋದ್ರಿಂದ ಸಖತ್ತಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ.
ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. Yukon SP47G ready to connect. ಕನೆಕ್ಟ್ ಆಯ್ತು. Connected. ಕನೆಕ್ಟೆಡ್. ಎಲ್ಲ ಕ್ಲೀನಾಗಿ ತೆಗಿತಾ ಇದ್ದಾರೆ. ಫ್ರೇಮ್ ಒಳಗಡೆ ಇದೇ ಥರ ಬರ್ಬೇಕು, ಈ ಥರನೇ ಶಾರ್ಟ್ ಬರ್ಬೇಕಂತ ತುಂಬ ಎಕ್ಸ್ಪೆಕ್ಟೇಷನ್. ಕೇಳಿಸ್ತೈತೆ ನಿಮಗೆ? ಒಂದು ಸ್ವಲ್ಪ ವೈಡಲ್ಲಿ ತೆಗಿತೀವಿ. ಇನ್ನೊಂದು ಸ್ವಲ್ಪ ವೈಡು. ನೋಡಿ ಈಗ ಸಿಗ್ನಲ್ನಲ್ಲಿ ನಿಂತಿರೋ ಅಷ್ಟು ಜನನು ಇವ್ರನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ತಿರ್ಗಾ ನೋಡಿ ಬಸ್ಸಲ್ಲಿರೋರು ಎಲ್ಲರೂ ನೋಡ್ತಾ ಇದ್ದಾರೆ. ಇವರು ಡ್ಯಾನ್ಸು ಅಷ್ಟೊಂದು ಇಂಟ್ರೆಸ್ಟ್ ಆಗೈತೆ, ಇಲ್ಲಿರೋರು ನೋಡ್ತಾ ಇದ್ದಾರೆ. ಸೂಪರ್. ಗೈಸ್ ಮಸ್ತಾಗಿ ಬಂದಿದೆ ಮಾತ್ರ. ವಾವ್ ಮೂಮೆಂಟ್ ಇದು. ವಾವ್ ಮೂಮೆಂಟು, ತುಂಬ ಸಖತ್ತಾಗಿ ಮೂಮೆಂಟ್ ಕೊಟ್ಟಿದ್ದಾರೆ. ಸ್ವಲ್ಪನೂ ಶೇಕ್ ಆಗದೆ ಇರೋ ಥರ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ವೈಡು 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 ಇಲ್ಲ ಇಲ್ಲ ವೈಡು ವೈಡು ಅಷ್ಟೊಂದಲ್ಲ, ಇಷ್ಟು ವೈಡು. ಗಾಯ್ಸ್, ಈ ಶೂಟ್ ಯಾವ ಥರ ಇತ್ತು ಅಂತ ಅಂದರೆ ಮಧ್ಯಾಹ್ನ ಆಗಿರೋ ಕಾರಣದಿಂದ ಸೊ ನಾವು ಜನಗಳ ಮುಂದೆನೇ ಮಾಡಬೇಕಾಗಿತ್ತು. ಸೊ ಪಬ್ಲಿಕ್ಕಲ್ಲೇ ಮಾಡಿದ್ದೀವಿ, ಸ್ವಲ್ಪ ನಾಚ್ಕೊಳ್ದೆ. ನೋಡಿ ಯಾವ ಥರ ಮಾಡಿದ್ದೀವಿ ಅಂತ ನೀವೇ ನೋಡಿ. ಈ ಕ್ಲಿಪ್ ನೋಡಿ ಜನ ದಂಗಾಗ್ಬಿಡ್ತಾರೆ. ಪಬ್ಲಿಕ್ಕಲ್ಲಿ ಡ್ಯಾನ್ಸ್ ಅಲ್ಲ, ಮಾತಾಡೋದೇ ಕಷ್ಟ. ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ರೆಡಿ ಈ ಕಡೆ ಬಾ. ಇಲ್ಲ ಇಲ್ಲಿ ಜನ ನೋಡಿ ಈಗ ಎಲ್ಲ ಹೆಂಗ್ ನಿಂತ್ಕೊಂಡು ಹೆಂಗ್ ನೋಡ್ತಾ ಇದ್ದಾರೆ. ಪಬ್ಲಿಕ್ ರಿಯಾಕ್ಷನ್ಸ್, ಬ್ಯಾಕ್ ಗ್ರೌಂಡ್ ನೋಡಿ, ಎಲ್ರ ಕಣ್ಣು ಎಷ್ಟು ಖುಷಿಯಾಗಿದ್ದಾರೆ. ನಿಮಗೆ ಈ ಕ್ಲಿಪ್ನ ನೋಡಿದ್ಮೇಲೆ ತಲೆಯಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಪಬ್ಲಿಕ್ ಯಾರು ನಿಮ್ಗೇನು ರೆಸ್ಪಾನ್ಸ್ ಮಾಡಲ್ವಾ ಅಂತ. ಸೊ ತುಂಬ ಜನ ಬಂದು ಮಾತಾಡಿಸ್ತಾರೆ, ಪ್ರತಿಯೊಬ್ಬೊಬ್ರಿಗೂ ರೆಸ್ಪಾನ್ಸ್ ಮಾಡ್ತೀವಿ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ರೆಸ್ಪಾನ್ಸ್ ಮಾಡಿರೋ ಹತ್ರ ಫೋಟೋಗಳು ತೊಗೊಂಡು ಅವ್ರಿಗೂ ಕೂಡ ಖುಷಿ ಕೊಟ್ಟು ನಾವು ಕೂಡ ಖುಷಿಯಿಂದ ಡ್ಯಾನ್ಸ್ನ ಮಾಡ್ತೀವಿ. ಸೊ ಯಾರಿಗೂ ಕೂಡ ತೊಂದರೆ ಮಾಡಲ್ಲ ಪಬ್ಲಿಕ್ಕಲ್ಲಿ. ಸೊ ಒಂದು 5 ನಿಮಿಷ ಶೂಟ್ ತೊಗೊಂಡು ಹೊರಟೋಗ್ತೀವಿ ಅಷ್ಟೇ. ನೀವು ಅನ್ಕೋಬೋದು ಪಬ್ಲಿಕಲ್ಲಿ ಮಾಡ್ತೀರಾ, ತೊಂದರೆ ಕೊಡ್ತೀರಾ ಅಂತ. ಆ ಥರ ಪ್ರತಿಯೊಬ್ಬೊಬ್ರಿಗೂ ನಾವೇನು ತೊಂದರೆ ಕೊಟ್ಟಿಲ್ಲ. ರೆಸ್ಪಾನ್ಸ್ ಮಾಡಿ ತುಂಬಾ ಖುಷಿಯಿಂದ ಮಾತಾಡಿಕೊಂಡು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೊರಟ್ವಿ. ಸೊ ಗೈಸ್, ಫೈನಲಿ ಇವತ್ತಿನ ಶೂಟ್ ಮುಗಿಸಿ ಕ್ಯಾಮ್ರಾ ಎಲ್ಲ ಪ್ಯಾಕಪ್ ಮಾಡಿ ಮನೆಗೆ ಹೊರಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಯಿತು ಗೈಸ್. ಫಸ್ಟ್ ಆಫ್ ಆಲ್ 4 o'clock ಬಂದಿದ್ದು, ಬಟ್ ಇವಾಗ ನೋಡಿ 5:29 ಆಯಿತು. ಗೈಸ್, ನಾವು ಅನ್ಕೊಂಡಿರೋದು ಏನು ಗೊತ್ತಾ, 3 ಕಾಸ್ಟ್ಯೂಮಲ್ಲಿ ಈ ಸಾಂಗ್ ಪೂರ್ತಿ ಮುಗಿಸ್ಬೇಕು ಅಂತ. ಮತ್ತೆ 2 ದಿನ ತಗೋತೀವಿ ಅಷ್ಟೇ ಟೈಮಿಂಗ್ಸು. 2 ದಿನದಲ್ಲಿ ಅಂದರೆ ಎಲ್ಲ ಥರ ಕ್ಲಿಪ್ಸ್ಗಳು ತೆಗೆದಿರ್ತೀವಿ. ಸೊ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಲೊಕೇಶನ್ಗಳೆಲ್ಲ ಚೇಂಜ್ ಮಾಡಬೇಕಲ್ವಾ. ಸೊ 2 ದಿನ ಬೇಕೇ ಬೇಕು. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಏನಕ್ಕಂದರೆ ಎಷ್ಟೋ ಜನರ ಮಧ್ಯೆ ಮಾಡಿದ್ದೀವಿ. ಅಂದರೆ ಒಂಥರ ಮುಜುಗರ ಪಡ್ಕೊಳ್ಳದೆ ಮಾಡಿದ್ದೀವಿ. ನೀವೇ ನೋಡಿ ಗೊತ್ತಾಗುತ್ತೆ. ನೀವೇ ನೋಡಿ ಗೈಸ್, ವೆಯ್ಟ್ ಮಾಡ್ತಾಯಿರಿ. ನಾವಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಎಡಿಟಿಂಗಿಗೆ ಇನ್ನೂ ತುಂಬ ವೆಯ್ಟ್ ಮಾಡಬೇಕು, ಕಾಯ್ತಾ ಇದ್ದೀವಿ. ಹೌದು ಗೈಸ್. ಸೊ ಇವಾಗ ಮನೆಗೆ ಹೊರಟ್ವಿ. ನಾವು ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಇವಾಗ ಬರ್ತಿದ್ದಾರೆ, ಗಾಡಿ ತಗೊಂಡು ಬರ್ತಾರೆ ಗೈಸ್. ಇನ್ನೊಂದು ವಿಷಯ ಗೈಸ್, ಯಾವಾಗ ಶೂಟಿಂಗ್ ಆಗುತ್ತೆ ಅವತ್ತೇ ನನ್ನ ಮುಖದಲ್ಲಿ ಪಿಂಪಲ್ ಬರುತ್ತೆ, ಇಲ್ಲಾಂದ್ರೆ ಏನಿರಲ್ಲ. ನಾನೇ ಕಣ್ಣಾಕ್ಬಿಟ್ಟಿರ್ತೀನಿ, ಇಲ್ಲಾಂದ್ರೆ ಕ್ಲೀನ್ ಆಗಿರುತ್ತೆ ನನ್ನ ಫೇಸು. ನೋಡಿ ಇವತ್ತೇ ಬಂದ್ಬಿಟ್ಟು. ಸಣ್ಣ ನನಗಿಂತ ಚೆನ್ನಾಗಿ ಮಾಡಿಬಿಟ್ರೆ ಅಂತ ನಾನೇ ಕಣ್ಣಾಕ್ತೀನಿ. ಹೌದಾ? ನನ್ನ ಹುಡುಗನ ಕಣ್ಣು ನನ್ಗೆ ಬೀಳಲ್ಲ.